ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಗೈಸ್. ಇವತ್ತು ತಾನೇ ಕಾಲೇಜ್ ಮುಗಿಸ್ಕೊಂಡು ನಮ್ಮ ಬ್ರೋ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸಖತ್ ಧೂಳು ಹೆವಿ. ಯಪ್ಪ, ಈ ರೋಡ್ಗಳು ಯಾವಾಗ ಸರಿ ಮಾಡ್ತಾರೋ ಆ ದೇವ್ರಿಗೆ ಗೊತ್ತಾಗಬೇಕು. ಈ ರೋಡಲ್ಲಿ ಹೋದವ್ರಂತೂ ಸತ್ರು. ಧೂಳು ಧೂಳು ಹೆವಿ ಧೂಳು, ಡಸ್ಟ್ ಅಲರ್ಜಿ ಬೇಗ ಆಗುತ್ತೆ ಗೈಸ್ ಈ ರೋಡಲ್ಲಿ ಹೋಗ್ತಾ ಇದ್ರೆ. ನಾನಂತೂ ಸೈಡ್ಗೆ ಹಾಕ್ಬಿಟ್ಟೆ, ಮುಂದೆ ಲಾರಿ ಹೋಗ್ತೈತೆ, ಹೆವಿ ಡಸ್ಟು, ಏನೂ ಕಾಣಿಸಲ್ಲ ಗಾಡಿಯಲ್ಲಿ ಹೋಗ್ಬೇಕಾದ್ರೆ. ಸ್ವಲ್ಪ ಸೈಡ್ಗೆ ಹಾಕ್ಕೊಳ್ಳೋಣ. ನಮ್ಮ ರಾಜ್ಕುಮಾರ್ನ ಬೇರೆ ಸರ್ವಿಸ್ ಕೊಡಬೇಕು, 3,000 ಹೊಡವನೆ. ಹಿಂದೆ ಚೈನ್ಸ್ ಪ್ಯಾಕೆಟ್ ಎಲ್ಲ ಒಟ್ಟಾಗೈತೆ. ಏನು ಮಾಡೋದು ಗಾಯ್ಸ್, ಬೆಂಗಳೂರಲ್ಲಿದ್ದಾಗ ಎಲ್ಲ ಕಷ್ಟ. ಊರಿಗೆ ಹೋಗ್ಬೇಕು ಸರ್ವಿಸ್ ಕೊಡೋಕ್ಕೆ, ಟೈಮ್ ಇಲ್ಲ, ಕಾಲೇಜ್ ಕ್ಲಾಸಸ್ ಮಿಸ್ ಆಗುತ್ತೆ. ನೋಡಿ ಗಾಯ್ಸ್, ಇವನೇ ನಮ್ಮ ರಾಜ್ಕುಮಾರ. ಇದೊಂಥರ ಬಡವರಿಗೆ ಒಂಥರ KTM ಡ್ಯೂಕು. ನಾವೆಲ್ಲ ಅವನ್ನೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ. ನಮಗಿದೆ KTM ಡ್ಯೂಕು, ರೇಸ್ ಗಾಡಿ ಎಲ್ಲ. ಲಾರಿ ಹೋಯ್ತು, ಇನ್ನು ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿ. ಈಗಷ್ಟೇ ಸಾಹಸ ಬಿದ್ದು ಎಲ್ಲ ಮೇನ್ ರೋಡ್ಗೆ ಬಂದೆ. ಹೆಲ್ಮೆಟ್ ಹಾಕೊಂಡ್ಬಿಡ್ತೀನಿ. ಹೆಲ್ಮೆಟ್ಟು ಇಲ್ಲಾಂದರೆ ಗೊತ್ತಲ್ಲ ನಮ್ಮ ಪೊಲೀಸವರು ನಂಬರ್ ಪ್ಲೇಟು ಇನ್ನೂ ಬಂದಿಲ್ಲ, ಮತ್ತೆ ಹಿಡಿತಾರೆ. ಟ್ರಾಫಿಕ್ಕು. ಯಲಹಂಕ ಮೆಟ್ರೋ ಅಂಡರ್ ಕನ್ಸ್ಟ್ರಕ್ಷನ್. ಅದು ಯಾವಾಗ ರೆಡಿ ಆಗುತ್ತೋ ಅದು ದೇವ್ರಿಗೆ ಗೊತ್ತಾಗಬೇಕು. ಮೊನ್ನೆ ಒಂದು ವಿಡಿಯೋ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಅದು ಮೆಟ್ರೋ ಸ್ಲ್ಯಾಬ್ ಬಿದ್ದು ಆಟೋದವ್ರು ಹಂಗೆ ಡೆತ್ ಆಗೋರು ಪಾಪ. ಇದೆಲ್ಲ ಗೌರ್ಮೆಂಟ್ ಏನು ಮಾಡ್ತವ್ರೋ, ಬೇಗ ಮುಗಿಸ್ಬೇಕು ಈ ಕೆಲಸಗಳೆಲ್ಲ. ಅವರಿಂದ ಪಬ್ಲಿಕ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಜಾಮ್ ಜಾಸ್ತಿ, ಟ್ರಾಫಿಕ್ ಜಾಮು. ನೋಡೋಣ ಇನ್ನೂ ಯಾವಾಗ ರೆಡಿ ಆಗುತ್ತೋ. ಹೆಲ್ಮೆಟನ್ನು ಮಾತ್ರ ಮರಿಬೇಡಿ ಗಾಯ್ಸ್. ಹೆಲ್ಮೆಟ್ನ ಮಾತ್ರ ಮರಿಬೇಡಿ ಗಾಡಿ ಓಡಿಸ್ಬೇಕಾದ್ರೆ. ಯಾಕಂದರೆ ನಮ್ಮ ಮಕ್ಕಳು ನಮ್ಮ ಪೇರೆಂಟ್ಸ್ ಮನೇಲಿ ಇರ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅವ್ರು ಸಫರ್ ಆಗ್ತಾರೆ ನಮ್ಮಿಂದ. ಅದಕ್ಕೆ ನಾವೇನು ಹೆಲ್ಮೆಟ್ ಹಾಕ್ಕೊಂಡು ಓಡಿಸಿದ್ರೆ ಸೇಫ್ಟಿ. ಮೇನ್ ಇಂಜುರಿ ಆಗೋಲ್ಲ ಇಲ್ಲಿ. ಹೆಡ್ಡಿಗೆ ಇಂಜುರಿ ಆಯ್ತಿದ್ರೆ ಹೋಯ್ತು, ಲೈಫ್ ಹೋದಂಗೆ ಸ್ಪಾಯ್ಲ್. ದಯವಿಟ್ಟು ಅದೊಂದು ಗಮನ ಇರಲಿ. ಈ ಹುಡುಗರು ಹಿಂಗೆ ಗೊತ್ತಾ, ಶೋಕಿ ಅದೆಲ್ಲ ಬಿಡಿ ಗಾಯ್ಸ್. ಲೈಫ್ ಇರೋದೇನಕ್ಕೆ, ದುಡಿದು ತಿನ್ನೋಕ್ಕೆ. ದುಡೀರಿ ತಿನ್ನಿ, ಶೋಕಿ ಎಲ್ಲ ಬೇಡ. ಸ್ವಲ್ಪ ದಿನ ದುಡ್ಡಿದ್ದಾಗ ಮಾಡಿ, ಇಲ್ಲ ಅನ್ನಿಲ್ಲ. ಓಡೋಣ, ಟೈಮ್ ಹೋಗುತ್ತೆ. ಮತ್ತು ಪೊಲೀಸವ್ರು ಬರ್ತಾರೆ. ಮತ್ತೆ ಇನ್ನು ನಂಬರ್ ಪ್ಲೇಟ್ ಇಲ್ಲ, ಏನಿಲ್ಲ ಗಾಡಿಗೆ. ಹಿಡಿತಾರೆ. ಮೊನ್ನೆಲ್ಲ ಕೇಳಿದ್ರು, ಸರ್ ಇನ್ನೂ ಬಂದಿಲ್ಲ ಅಂದಿದ್ದಕ್ಕೆ ಬಿಟ್ಟು. ಈ ಸರಿ ರಿಪೀಟ್ ಆದರೆ
ಇದೇ ಲೆಫ್ಟ್ ತಗೋಬೇಕಿತ್ತು. ಇಲ್ಲೊಂದು BMW ಕಾರ್ ಹೋಗ್ತಿತ್ತು, ಚೆನ್ನಾಗಿತ್ತು ಅಂತ ಒಂದು ಕಡೆ ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ. ಫುಲ್ ಸ್ಟ್ರೈಟ್ ಬಂದುಬಿಟ್ಟು ಮತ್ತೆ ಬ್ಯಾಕ್ ಹೋಗ್ಬೇಕು ಗೈಸ್. ಇವರಲ್ಲಂತೂ ಬೈಕ್ಸ್ ಓಡಿಸೋರ ಪರಿಸ್ಥಿತಿ ಯಾರಿಗೂ ಕೇಳೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಬೆನ್ನು ನೋವು ಎತ್ಕೊಂಡ್ಬಿಡುತ್ತೆ. ಟ್ರಾಫಿಕ್ಕು ಏನು ಮಾಡೋದು. ಮತ್ತೆ ಹಿಂದೆ ಹೋಗ್ಬೇಕು. ಒಬ್ರು ಆಟೋಗಳು ಸಡನ್ನಾಗಿ ಲೆಫ್ಟಿಗೆ ಬಂದು ಸ್ಮೈಲ್ ಕೊಡ್ತವ್ರೆ. ಏನು ಹೇಳೋದು ಅಂತ ಅವ್ರಿಗೆ. ಇಂಡಿಕೇಟ್ರ್ ಯೂಸ್ ಮಾಡ್ರಿ. ಏನು ಕೊಟ್ಟಿರೋದು ಇಂಡಿಕೇಟ್ರು? ಪ್ಲೀಸ್ ದಯವಿಟ್ಟು ಆ್ಯಕ್ಸಿಡೆಂಟ್ ತಪ್ಪುತ್ತೆ. ಸ್ಮೈಲ್ ಕೊಡ್ತವ್ರೆ ಪಾಪ. ಫೈನಲಿ ಮೇಡಳ್ಳಿ ರೀಚ್ ಆದೋ. ಇನ್ನು ಸ್ವಲ್ಪ ಮುಂದೆ ಲೆಫ್ಟ್ ಸೈಡಲ್ಲಿ ನಮ್ಮ 7th ರೋಡ್ ರೆಸ್ಟೋರೆಂಟು. ಅಲ್ಲಿ ಹೋಗಿ ಮತ್ತೆ ಸಿಗೋಣ. ಬೇಗ ಹೋಗಿ ರೆಸ್ಟೋರೆಂಟ್ ಸೇರ್ಕೊಳ್ಳೋಣ, ಇಲ್ಲಾಂದರೆ ಟೈಮ್ ಹೋಗುತ್ತೆ. ಏನು ಬೇಜಾರು ಮಾಡ್ಕೋಬೇಡಿ. ರೋಡ್ಗಳೆಲ್ಲ ಹಿಂಗೆ ಇರೋದು. ಈ ಏರಿಯಾ ಸೈಡೆಲ್ಲ ಮಾಡೋಕ್ಕಾಗಲ್ಲ. ಫೈನಲಿ ವಿ ರೀಚ್ಡ್ ಅವರ್ ರೆಸ್ಟೋರೆಂಟ್. ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಮೇಲೆ ಹೋಗೋಣ. ಇದು ನೋಡಿ 7th ರೆಸ್ಟೋರೆಂಟ್. ಇಲ್ಲಿಗೆ ಹೋಗೋಣ. ಯಾರಿಗಾರು ಗೊತ್ತಿಲ್ಲ, ನೋಡೋಣ. ಗೈಸ್, ತರಕಾರಿ ಮಾರ್ಕೆಟ್ ಹೋಗ್ತಾ ಇದ್ದೀವಿ. ವೆಜಿಟೇಬಲ್ಸ್ ತರಕ್ಕೆ. ಮೇಡಲ್ಲಿ 7th ರೆಸ್ಟೋರೆಂಟ್ ಅಂತ. ಯಾರಾದರೂ ಈ ಸೈಡ್ ನೋಡ್ತಾ ಇದ್ರೆ ದಯವಿಟ್ಟು ಬನ್ನಿ. ವೀಕೆಂಡ್ಸಲ್ಲಿ ಅಂದರೆ ಕ್ರೌಡ್ ಜಾಸ್ತಿ ಇರುತ್ತೆ. ವೀಕೆಂಡ್ಸಲ್ಲಿ ನೋಡ್ಕೊಂಡು ಬನ್ನಿ. ಗೈಸ್, ಯಲಹಂಕ ಎಷ್ಟು ಟ್ರಾಫಿಕ್ ಇತ್ತೋ ಸೇಮ್ ಟ್ರಾಫಿಕ್ ಇಲ್ಲಿ ಮೇಡಳ್ಳಿಯಲ್ಲಿ. ಬ್ರಿಡ್ಜ್ ಕೆಳಗಿದ್ದೀವಿ, ದರ್ಗಾ ಹತ್ರ. ನೋಡ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ. ಗೈಸ್, ಊಟ ತಗೊಳಕ್ಕೆ ಬಂದ್ವಿ ಇಲ್ಲಿಗೆ. ಗೈಸ್, ಊಟ ತಗೊಂಡಿದ್ದಾಯ್ತು. ಇವಾಗ ನಮ್ಮ ನಡೆ ರೆಸ್ಟೋರೆಂಟ್ ಕಡೆ. ನಾವು ತಪ್ಪಿಸ್ಕೊಂಡು ಹೋಗ್ತಾ ಯಾರೂ ನಮಗೆ ದಾರಿ ಬಿಡಲ್ಲ ಗೈಸ್. ನಮ್ಮ ದಾರಿ ನಾವೇ ನೋಡ್ಕೋಬೇಕು. ಇವಾಗ ಚಿಕನ್ ತಗೊಳಕ್ಕೆ ಬಂದಿದ್ದೀವಿ ಇಲ್ಲಿಗೆ. ಚಿಕನ್ ರೆಸ್ಟೋರೆಂಟಿಗೆ ಚಿಕನ್ ಸ್ವಲ್ಪ ಬೇಗ ಬಂದುಬಿಟ್ಟಿದ್ದೀವಿ. ಇನ್ನೂ ಚಿಕನ್ ರೆಡಿ ಮಾಡಿಟ್ಟಿಲ್ಲ. ಮತ್ತೆ ಅವರನ್ನ 1 ಅವರ್ ಬಿಟ್ಕೊಂಡು ಗೈಸ್, ಇವಾಗಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ತರಕಾರಿ ಎಲ್ಲ ತಂದು. ಪುಲಿ
ನೋಡು ಗೈಸ್, ಇವಾಗ ತಾನೇ ತರಕಾರಿ ಎಲ್ಲ ಕಟ್ ಮಾಡಿದ್ದಾಯ್ತು. ಇಲ್ಲಿ ಯಾರಪ್ಪ ಇವರು? ಊಟ ಮಾಡ್ದ? ಯೂಟ್ಯೂಬ್ಗೆ ಹಾಕ್ತೀನಿ, ನಿಮ್ಮನ್ನು ಹಾಕ್ತೀನಿ, ನಿಜ ಹಾಕ್ದೆ. ನಾಳೆ ನೋಡು, ನಿನ್ನ ಫೋನಲ್ಲಿ ಬರುತ್ತೆ. ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗೋಣ ಮುಂದಿನ ಹೊಸ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.